ನನಗೆ ಕೆಂಗಲ್ ಹನುಮಂತಯ್ಯನವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಸಂಸತ್ ಸದಸ್ಯರಾಗಿ, ಕೇಂದ್ರ ಸಚಿವರಾಗಿ ದೀರ್ಘಕಾಲ ಸಂಸದೀಯ ಕ್ಷೇತ್ರದಲ್ಲಿ ಸುಮಾರು 4 ದಶಕಗಳ ಕಾಲ ಅವರು ನಿರ್ವಹಿಸಿದ ದೊಡ್ಡ ಜವಾಬ್ದಾರಿ ಇತಿಹಾಸದಲ್ಲಿ ನಿಜವಾಗ್ಲೂ ಅಜರಾಮರವಾಗಿದೆ. ಅವರು ಒಂದೆರಡು ಇದನ್ನ ಹೇಳ್ತೀನಿ. ಅವರು ಕಾನೂನು ಪದವಿ ಮುಗಿಸ್ಕೊಂಡು ಬಂದಾಗ ರಾಜಕಾರಣದ ಮಲ್ಲಯ್ಯನವರು ಅವರನ್ನ ಮಿರ್ಜಾ ಇಸ್ಮಾಯಿಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇವ್ರಿಗೆ ಒಂದು ಅಮೂಲ್ಯರ ಕೆಲಸ ಕೊಡಿ ಅಂತ. ಆವಾಗ ಕೆಂಗಲ್ ಅವರು ಹೇಳ್ತಾರೆ, ನನಗೆ ಸರ್ಕಾರಿ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂದ್ಬಿಟ್ಟು ಬರ್ತಾರೆ. ಇನ್ನೊಂದು ಸಾರಿ ಮಹಾರಾಜರ ಬಗ್ಗೆ ಕಟುವಾಗಿ ಮಾತಾಡ್ತಿದ್ದಾಗ ಇಸ್ಮಾಯಿಲ್ ಅವ್ರನ್ನ ಕರೆಸ್ಕೊಂಡು, ನೋಡಿ ಕಾಂಗ್ರೆಸ್ನವರೆಲ್ಲ ಪುಡಾರಿಗಳು, ನಿಮ್ಮನ್ನು ದೊಡ್ಡದ ಕೆಲಸ ಕೊಡ್ತೀನಿ, ನೀವು ಮೊದಲು ಕಾಂಗ್ರೆಸ್ ಬಿಟ್ಟು ಇಲ್ಲಿ ಬನ್ನಿ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನಗೆ ಆ ಥರ ಉದ್ಯೋಗಗಳು ಇಷ್ಟ ಇಲ್ಲ, ನೀವು ಬೇರೆ ಯಾರನ್ನಾದ್ರು ನೇಮಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ಸುಮಾರು ಇಂಥವು ಈಗಾಗಲೇ ಮಾತಾಡಿದವರೆಲ್ಲ ಹೇಳಿದ್ದಾರೆ. ಶಿವಣ್ಣವರು ಮಾತಾಡ್ತಾ ಹೇಳಿದ್ರು, ಮಾಗಡಿನಲ್ಲಿ ಅಜ್ಜಂಪುರ ಇದರಲ್ಲಿ ತುಂಬ ಕಂದಾಯ ಇದು ಮಾಡ್ತಾ ಇರ್ತಾರೆ. ಆವಾಗ ಅವರು ಒಂದು ಸಲಹೆ ಕೊಡ್ತಾರೆ, ನೋಡಿ ಗಂಡಸರು ಯಾರು ಇರಬೇಡಿ, ಮಹಿಳೆಯರೆಲ್ಲ ಸೇರಿಕೊಂಡು ಅವ್ರೇನಾದ್ರು ಕಂದಾಯ ವಸೂಲಿ ಮಾಡುವಾಗ ಬಂದರೆ ಅವ್ರಿಗೆ ಪರ್ಕೆನಲ್ಲಿ ಹೊಡೀರಿ ಅಂತ. ಅದನ್ನು ನೆನೆಸ್ಕೊಂಡು ನನಗೆ ಜ್ಞಾಪಕ ಬಂದಿದ್ದೇನಪ್ಪ ಅಂದರೆ, ನಾವು ಮನೆ ಜಪ್ತಿ ಮಾಡೋಕ್ಕೆ ಹಸಿರು ಕ್ರಾಂತಿನಲ್ಲಿ ಮನೆ ಜಪ್ತಿ ಮಾಡೋಕ್ಕೆ ಬಂದಾಗ ಅವ್ರನ್ನೆಲ್ಲ ಕೂಡಾಕಿ ಮೆಣಸಿನ್ಕಾಯಿಗೆ ಹಾಕ್ಕೊಟ್ಟಿದ್ದ ಬ್ಯಾಂಕ್ನವ್ರನ್ನೆಲ್ಲರನ್ನು ಕೂಡಾಕಿ, ಅದು ನೆನಪು ಬಂತು. ಆವಾಗ ಮಹಿಳೆಯರೆಲ್ಲ ಇವ್ರು ಹೇಳ್ದಂಗೆ ಪರ್ಕೆನಲ್ಲಿ ಹೊಡೆದು ಅವ್ರನ್ನ ಓಡಿಸ್ತಾರೆ, ಮಹಿಳೆಯರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಆಗ ಕೆಂಗಲ್ ಹನುಮಂತಯ್ಯನವರನ್ನೇ ಅದನ್ನು ಮಾಡಿ ಮಹಿಳೆಯರೆಲ್ಲ ನಿರಪರಾಧಿಗಳು, ಅವ್ರ ಸ್ವಾಭಿಮಾನ ಕಾಪಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರ ಕೇಸ್ನ ವಜಾ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಸ್ತಾರೆ. ಇಂಥ ಪ್ರಕರಣಗಳು ಬೇಕಾದಷ್ಟಿದೆ. ಸಾಹಿತ್ಯದಲ್ಲೂ ಅಷ್ಟೇ, ಅವರು ಸಾಹಿತ್ಯದಲ್ಲಿ ಇದು ಮಾಡ್ಕೊಂಡಾಗ ಸುಮಾರು ಬಂಜಿಗೆರೆ ಮಾತಾಡಿದಾಗ ಹೇಳಿದ್ದಾರೆ, ಅವರು ಅವ್ರಿಗೆಲ್ಲರಿಗೂ ಭಜನೆ ಅದಕ್ಕೆಲ್ಲ ಮಾಡಿ ಅವ್ರಿಗೆ ಅದಕ್ಕೋಸ್ಕರನೇ ಕಟ್ಟಡಗಳನ್ನ ಕಟ್ಟಿ, ಮತ್ತು ಸಾಹಿತ್ಯದಲ್ಲಿ 40,000 ಪ್ರತಿಗಳನ್ನ ಮಾಡಿ ಬರೀ 2 ರೂಪಾಯಿನಂಗೆ ಮಾರ್ತಾರೆ. ಅಂದರೆ ಸಾಹಿತ್ಯದಲ್ಲಿ, ವೈಚಾರಿಕತೆಯಲ್ಲಿ, ರಾಜಕಾರಣದಲ್ಲಿ, ಸಾಮಾಜಿಕ ಕಳಕಳಿನಲ್ಲಿ ಜನರ ಬಗ್ಗೆ, ಸಮಾಜದ ಬಗ್ಗೆ, ರಾಜಕಾರಣದ ಬಗ್ಗೆ, ದೇಶಾಭಿಮಾನ ಪ್ರತಿಯೊಂದರಲ್ಲೂ ಅವರನ್ನು ಮೀರಿಸುವಂಥ ನಾಯಕರು ಯಾರೂ ಇಲ್ಲ. ಪ್ರಾಮಾಣಿಕತೆಯಲ್ಲೂ ಅಷ್ಟೇ. ಅವರು ವಿಧಾನಸೌಧ ಕಟ್ಟುವಾಗ ಮುಖ್ಯ ಇಂಜಿನಿಯರ್ನ ಕರ್ಕೊಂಡು 2 ಲೋಟ ಹಾಲು ತಗೊಂಡು ಬರ್ತಾರೆ. ಕೆಂಗಲ್ ದೇವಸ್ಥಾನಕ್ಕೆ ಬಂದು, ನೋಡಿ ನಾವು ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ದೇವಸ್ಥಾನ ಕಟ್ತೀವಿ, ವಿಧಾನಸೌಧ ಕಟ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಅದನ್ನು ಅಂತ ಹೇಳಿ, ಯಾವುದೇ ರೀತಿ ಭ್ರಷ್ಟಾಚಾರ ಆಗಬಾರ್ದು ಅಂತ ಹೇಳಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಹಾಲು ಕುಡಿತಾರೆ. ಅಂಥವ್ರ ಮೇಲೆ ಆ ಲೆಕ್ಕಪತ್ರಗಳು ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ. ಸಾಮಾನ್ಯ ನಾನು ಓದಿಗೆ ಗೋಪಾಲ್ ಗೌಡ್ರು ಕೂಡ ಕೆಂಗಲ್ ಹನುಮಂತಯ್ಯನನ್ನ ಒಂದು ಸಾರಿ ವಿರೋಧಿಸ್ತಾರೆ. ಏನಪ್ಪ ಅಂದರೆ, ಏಣಿ ಹಾಕದ ಮೇಲೆ ಅಟ್ಟ ಹಾಕದ ಮೇಲೆ ಏಣಿ ಹಂಗೇನಿಲ್ಲ ಅಂತ. ಈ ರೀತಿ ಅವತ್ತಿನ ರಾಜಕಾರಣ ಬಂಜಿಗೆರೆ ಜಯಪ್ರಕಾಶ್ ಹೇಳ್ದಂಗೆ ಅವತ್ತಿನ ರಾಜಕಾರಣ ಹೆಂಗಿತ್ತು ಅಂದರೆ, ಒಂದು ಉದಾಹರಣೆ, ಶಾಂತವೇರಿ ಗೋಪಾಲ್ ಗೌಡ್ರು ಎಲೆಕ್ಷನ್ ನಿಂತಾಗ ಕಡದಾಳ್ ಮಂಜಪ್ಪನವರು ವಿರೋಧ ಪಕ್ಷದ ಇಬ್ಬರು ಆಪೋಸಿಟ್ ನಿಂತಿರ್ತಾರೆ. ಆ ಗೋಪಾಲ್ ಗೌಡ್ರ ಹತ್ರ ಕರಪತ್ರಕ್ಕೂ ದುಡ್ಡಿರಲ್ಲ, ವಾಲ್ ಪೋಸ್ಟ್ಗೂ ದುಡ್ಡಿರಲ್ಲ. ವಿರುದ್ಧವಾಗಿ ನಿಂತಂಥವ್ರ ಕಡದಾಳ್ ಮಂಜಪ್ಪನವರು ಅವರಿಗೆ ಹಣಕಾಸನ್ನು ಸರಬರಾಜು ಮಾಡ್ತಾರೆ. ಅವ್ರಿಗೇನು ಹೇಳ್ಬೇಡಿ, ಇದನ್ನ ಕರಪತ್ರಗಳನ್ನ ಹಂಚೋದಕ್ಕೆ ದುಡ್ಡು ಕೊಡಿ ಅಂತ. ಆದರೆ ಇವತ್ತು ರಾಜಕಾರಣ ಹೆಂಗಿದೆ ಅಂದರೆ, ಒಬ್ಬ ವಿರೋಧ ಪಕ್ಷಗಳು ಬದ್ಧದ್ವೇಷಿಗಳಾಗಿ ಅವ್ರನ್ನ ಏನಾದರೂ ಮಾಡಿ ಕಾಲೆಳೆಯುವಂಥ ಒಂದು ಇದಿರ್ತಾರೆ. ಹಾಗಾಗಿ ಇವತ್ತಿನ ರಾಜಕಾರಣನ ಈಗಾಗಲೇ ತುಂಬ ಮಾತಾಡಿದ್ದಾರೆ. ನಾವು ಖಂಡಿತ ಅರ್ಥ ಮಾಡ್ಕೋಬೇಕು, ನಾವು ಆಮಿಷಗಳಿಗೆ ಒಳಪಡಬಾರ್ದು. ಇನ್ನೊಂದು ನಾನು ಮರ್ತು ಬಿಡ್ತೀನಿ ಅಂತ ಹೇಳ್ತೀನಿ. 1953ನೇ ಇಸ್ವಿನಲ್ಲಿ ಕೆಂಗಲ್ ಹನುಮಂತಯ್ಯನವರು ಚನ್ನಪಟ್ಟಣ ತಾಲೂಕು ಅರಳಾಳಸಂದ್ರ ಅಂದರೆ ನಮ್ಮೂರಿಗೆ ಬಂದು ಪ್ರೌಢಶಾಲೆನ ಉದ್ಘಾಟನೆ ಮಾಡ್ತಾರೆ. ಅದೊಂದು ನಮಗೆಲ್ರಿಗೂ ಖುಷಿಯಾಗಿರುವಂಥ ವಿಚಾರ. ಕೆಂಗಲ್ ಹನುಮಂತಯ್ಯನವರು ನಮ್ಮ ಗ್ರಾಮಕ್ಕೆ ಒಂದು ಹಳ್ಳಿಗೆ ಬಂದು ಪ್ರೌಢಶಾಲೆನ ಉದ್ಘಾಟನೆ ಮಾಡಿ ಅದಕ್ಕೆ ವಿದ್ಯಾಸಂದ್ರ ಅಂತ ಹೆಸರು ಕೊಡ್ತಾರೆ. ಅದು ನಿಜವಾಗ್ಲೂ ನಮ್ಮ ಹಳ್ಳಿಗೆ, ನಮ್ಮ ತಾಲೂಕಿಗೆ ಒಂದು ದೊಡ್ಡ ಹಿರಿಮೆ. ಹಾಗೆ ಈ ಥರ ಪ್ರಕರಣಗಳು ಬೇಕಾದಷ್ಟು ಇದ್ದಾವೆ ಅವ್ರ ಬಗ್ಗೆ ಹೇಳಬೇಕಾದ್ರೆ. ಈಗ ಚಿಕ್ಕರಂಗೇಗೌಡರು ಹೇಳ್ದಂಗೆ ಅದೊಂದು ಮಾತು ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದ್ದೆ. ಅವರ ಪ್ರತಿಮೆನ ವಿಧಾನಸೌಧದ ಹಿಂಭಾಗ ಇಟ್ಟಿದ್ದಾರಲ್ಲ, ಇವತ್ತೇ ನಾವು ಇಷ್ಟು ಜನ ಸೇರಿ ಒಂದು ರೆಸಲ್ಯೂಷನ್ ಮಾಡಿ ಈಗ
ನಮ್ಮ ಸಿದ್ದರಾಮಯ್ಯನವರ ಕಳಿಸಿ ನಾವು ಒಂದು ದೊಡ್ಡ ಹೋರಾಟ ಬೇಕಾದರೂ ಮಾಡ್ಬೋದು. ನಮ್ಮ ರಾಮನಗರ ಜಿಲ್ಲೆ ಎಷ್ಟು ಜನ ಹೋರಾಟ ಮಾಡಿದ್ರೆ ಖಂಡಿತ ಆ ಪ್ರತಿಮೆನ ವಿಧಾನಸೌಧದ ಮುಂಭಾಗಕ್ಕೆ ತರುವಂಥದ್ರಲ್ಲಿ ನಾವು ಯಶಸ್ವಿ ಆದರೆ ನಾವು ನಿಜವಾಗ್ಲೂ ನನ್ನ ಕೆಂಗಲ್ ಹನುಮಂತನವ್ರಿಗೆ ಏನಾದರೂ ಅವ್ರು ಮಾಡಿರೋದಕ್ಕೆ ನಾವು ಒಂದು ಹಳ್ಳಿಲಿ ಕಾಣಿಕೆ ಸಲ್ಲಿಸ್ದಂಗೆ ಅನಿಸ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.